ಸಂಖ್ಯೆ 1ರ ಆಟಗಾರ್ತಿ. ಕಬಡ್ಡಿ ಕಬಡ್ಡಿ ಎನ್ನುವಂತಹ ನಾಮಜಪದೊಂದಿಗೆ ಪ್ರಥಮ ದಾಳಿಯಲ್ಲಿ ಸ್ಕೋಟ್ ನಂಬರ್ 2ರಲ್ಲಿ ಆಗಮಿಸಿಕೊಳ್ಳಿ. ಗಂಗಾಪೇಟ್ ಅದರ ವಿರುದ್ಧದ ತಂಡವಾಗಿ ಎಂದು ಟೂರ್ನಿಯಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಆಟವನ್ನು ತೋರ್ಪಡಿಸಿಕೊಂಡಂತಹ 2 ತಂಡಗಳು. ಜಾಣ್ಮೆ ಮನವಿ ಇದೆ, 2 ಅಂಕ. ಸ್ಕೋರ್ ಇಸ್ 2-0. 2 ಅಂಕದ ಮುನ್ನಡೆಯಲ್ಲಿ ಕೊಲ್ಲಾಪುರ್. ಚೆಸ್ಟ್ ನಂಬರ್ 6. ಎಸ್, ಇದು ಬ್ಯಾಕ್ ಹೋಲ್ಡ್. ಪವರ್ಫುಲ್ ಹೋಲ್ಡ್ ಆಗಿದೆ ಕೊಡುವಂತಹ ಕೊಲ್ಲಾಪುರ್. 3-0. ವಸ್ತುಗಳನ್ನು ಕಿತ್ತು ಈ ಒಂದು ಪಂದ್ಯವನ್ನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಲವಾರು ಗಣ್ಯಾತಿಥಿಗಳು ಕೂಡ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅದರೊಂದಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿಕೊಂಡಿರುವಂತಹ ಕಬಡ್ಡಿಯ ಕ್ರೀಡಾಭಿಮಾನಿಗಳು. ಈ ಒಂದು ಪಂದ್ಯವನ್ನ ನಮಗೆ ಬಂದಿರುವಂತಹ ವರದಿಯ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಅಧಿಕ ಕಣ್ಣುಗಳು ಈ ಒಂದು ಪಂದ್ಯವನ್ನು ವೀಕ್ಷಿಸ್ತಾ ಇದೆಯಂತ. 10 ಲಕ್ಷ ಕಣ್ಣುಗಳು ಡಬಲ್ ಮಾಡ. ಸಮಯ ಆಗ್ತಾ ಬರ್ತಾ ಇದೆ. ಈಗ ಸಮಯ 4:44. Just number 3. ಅಂಕವಿಲ್ಲ. 4-1ರಲ್ಲಿ ಕೋರ್ಟ್ ನಂಬರ್ 2ರಲ್ಲಿ ಕೂಡ ಆಟಗಾರರು ತಾಲೀಮನ್ನು ನಡೆಸ್ತಾ ಇದ್ದಾರೆ. ಒಂದೆಡೆಯಲ್ಲಿ ಗಂಗಾಕೆ, ಇನ್ನೊಂದು ತಂಡವಾಗಿ ಹಾವೇರಿ ಜಿಲ್ಲಾ. ಸೊ 2 ತಂಡಗಳಲ್ಲಿ ಕೂಡ ಪಂದ್ಯ ಸಾಗಿ ಬರುತ್ತೆ. ಅಂಕಣ 1ಕ್ಕೆ ಈಗಾಗಲೇ ಗಂಗಾಕೇರಿ ತಂಡದ ಆಟಗಾರ್ತಿಯರು ಅಂಕಣದೊಳಗಿದ್ದಾರೆ. ಎದುರಾಳಿ ತಂಡ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿಯರೇ ಆದಷ್ಟು ಬೇಗ ತಾವು ಮೈದಾನ ಪ್ರೆಸ್ ಮಾಡಿ. ರಿಕಾಲ್ ಮಾಡ್ರಿ, ಕಂಪ್ಲೀಟ್ ಸರ್ ರಿಕಾಲ್ ಮಾಡ್ರಿ. ಆಫೀಸಿಯಲ್ ಟೈಮ್ ಔಟ್. ತಂಡಕ್ಕೆ ಮುಖ್ಯ ತೀರ್ಪುಗಾರಾಗಿ ಹನುಮಂತ್ ತುಮ್ಮರ್ಮಟ್ಟಿ ಸರ್, ತೀರ್ಪುಗಾರಾಗಿ ಶಿವ ಕೌಡಿ ಸರ್ ಅನ್ನು ಸೆಪಿಕ್ ಇನಾಮದಾರ್ ಸರ್, ಸ್ಕೋರರ್ ಆಗಿ ಯಲ್ಲಪ್ಪ ತಳವಾರ್ ಸರ್, ಡೂ ಆರ್ ಡೈ ಸ್ಕೋರರ್ ಆಗಿ ಬಸವರಾಜ್ ಗೌಡರ್ ಸರ್. ದಯವಿಟ್ಟು ತೀರ್ಪುಗಾರ ಅಂಕಣ 1ಕ್ಕೆ ತೆರಳಿ. ಕೊಲ್ಲಾಪುರ್ ತಂಡದ ಅಂಕಣದಲ್ಲಿ ಮತ್ತೆ ಆಫೀಸಿಯಲ್ ಟೈಮ್. ಕಬಡ್ಡಿ ಪಂದ್ಯಾವಳಿಗಳು ಕೆಲವೇ ಕ್ಷಣಗಳಿಗೆ ಇಲ್ಲಿ ಪ್ರಾರಂಭವಾಗುತ್ತದೆ ಸರ್. ಹಾಗೆ ಪುರುಷರ ವಿಭಾಗದಲ್ಲಿ ಯಾವ ತಂಡದ ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೀರಿ ಅಂತವರು ಆದಷ್ಟು ಬೇಗನೆ ಬಂದು ವೇಟಿನ ಚೀಟಿಯನ್ನು ತೆಗೆದುಕೊಂಡು ತೂಕ ಪ್ರಾರಂಭವಾಗಿದೆ. ಆದಷ್ಟು ಬೇಗನೆ ತಾವು ತೂಕ ಮಾಡಿಕೊಂಡು ಸಿದ್ಧತೆಯಲ್ಲಿರಬೇಕು. ಪಂದ್ಯ ಕಂಟಿನ್ಯೂಸ್ ಆಗಿ ಪ್ರಾರಂಭ ಇರ್ತವೆ. ಪರ್ಸು ಸರ್ ಅಂಕನ 1ಕ್ಕೆ ಪರ್ಸು ಸರ್. ಓಕೆ, ವೇದಿಕೆ ಬಲಭಾಗ ಕೌಡಿ ಸರ್, ಸರ್ ಶಿವ ಕೌಡಿ ಸರ್. ಸರ್ ಒಳಗಡೆ ಬನ್ನಿ ಸರ್, ಮ್ಯಾಚ್ ಇದೆ ನಿಮ್ದು. ಆಫೀಸರ್ 2 ಅಂಕಗಳು. ಅಂಪೈರ್ ಶಿವ ಕೌಡಿ ಸರ್, ದಯವಿಟ್ಟು ಅಂಕಣಕ್ಕೆ ಬನ್ನಿ. ನಿಮ್ಗೆ ಮ್ಯಾಚ್ ಇದೆ ಸರ್. ಇಲ್ಲಿ ಆಫೀಸರ್ಸ್ ಹಾಕಿದ್ದಾರೆ ಸರ್, ಬರ್ರಿ ಬರ್ರಿ. ಶ್ರೀಶೈಲ ಒಳ್ಳೆಯ ಸರ್, ಶಿವ ಕೌಡಿ ಸರ್ ಗ್ರೌಂಡಿಗೆ ಬರ್ರಿ. ಎಂಟಿ ರೈಡ್ ಆಗಿದೆ ಕೊಲ್ಲಾಪುರ್ ತಂಡ ಇನ್ ಫೇವರ್ ಆಫ್ ಕೊಲ್ಲಾಪುರ್. ಹಿಂದೆ ನಡೆದಂತಹ ಪಂದ್ಯಾವಳಿಯಲ್ಲಿ ಬಹಳಷ್ಟು ಬಲಿಷ್ಠವಾಗಿ
ಕಂಡುಕೊಂಡಂತಹ ಮುಂಬೈ ಸರ್ ಕೌಡಿ ಸರ್ ಅಫಿಷಿಯಲ್ಸ್ ಅಲ್ಲಿ ಮ್ಯಾಚ್ ಸ್ಟಾಪ್ ಆಗಿದೆ, ಬರ್ರಿ ಹೋಗ್ರಿ ಮ್ಯಾಚ್ ಸ್ಟಾರ್ಟ್ ಮಾಡ್ರಿ. ತುಂಬ್ರಬೇಡಿ ಸರ್. ಸಣ್ಣ ಕಬಡ್ಡಿ ವೈಭವ 2024 ನೇನು ಮಹಿಳೆಯರ ಕೆಲವು ಪಂದ್ಯ ಬಾಕಿ ಇದೆ. ಅಂಕಣ 2ರಲ್ಲೂ ಕೂಡ ಪಂದ್ಯ ಪ್ರಾರಂಭವಾಗಿದೆ. ಬಹಳಷ್ಟು ಆಟದ ಶೈಲಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಕಬಡ್ಡಿಗಾಗಿ ಬಹಳಷ್ಟು ದಿನವನ್ನ ಶ್ರಮಿಸಿದ್ದಾರೆ ಅನ್ಸುತ್ತೆ. ಸೊ ಕಬಡ್ಡಿ ಅಂದ್ರೆ ಹಾಗೆ ಕೇವಲ ಆಟವಾಡುವುದು ಅಂಕನ 2ರಲ್ಲಿ ಮುಂದಿನ ಪಂದ್ಯಕ್ಕೆ ಮಲ್ಲಿಕಾರ್ಜುನ ತುಳಮಟ್ಟಿ ಎ ವಿರುದ್ಧ ಪರ್ಬಾನಿ ಡಿಸ್ಟ್ರಿಕ್ಟ್ ತಂಡದ ವಿರುದ್ಧ ಮಲ್ಲಿಕಾರ್ಜುನ ತುಳಮಟ್ಟಿ. ಅಂಕನ 2ರಲ್ಲಿ ಮುಂದಿನ ಪಂದ್ಯ. 2 ತಂಡದ ಆಟಗಾರರ ಸಿದ್ಧತೆಗಳಿದ್ದು ತಮಗೆ ಮೊದಲೇ ಕರೆ. ಮಲ್ಲಿಕಾರ್ಜುನ ತುಳಮಟ್ಟಿ ಎ ವಿರುದ್ಧ ಇನ್ ಫೇವರ್ ಆಫ್ ಕೊಲ್ಲಾಪುರ್. ಸಮವಸ್ತ್ರವನ್ನು ಧರಿಸಿಕೊಂಡು ಅಂಕಣದ ಒಳಾಂಗಣದಲ್ಲಿ ರಾರಾಜಿಸುತ್ತಿರುವಂತಹ ಕಬಡ್ಡಿಯ ತಾರಿಯರು ಡು ಆರ್ ಡೈ. ಒಂದೆಡೆಯಲ್ಲಿ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಮಾಡು ಇಲ್ಲವೇ ಮಾಡಿ. ವಾಟ್ ಎ ಬ್ಯೂಟಿ, ಬ್ಯೂಟಿಫುಲ್ ಕ್ಯಾಚ್, ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. ಸರ್ ಲಾಸ್ಟ್ ಅಂಪೈರ್ ಜಾಗ ಕೊಡಲಿ ಸರ್, ನಮಗೆ ಅಂಪೈರ್ ಕೂಡ ಜಾಗ ಇಲ್ಲ, ನೀವೇ ಬಂದು ಕೂತಿರಲ್ಲ ಅಲ್ಲಿ. ಸರ್ ಈ ಕಡೆ ಬರ್ರಿ. ನೀವು ಸ್ಟೇಜ್ ಮ್ಯಾಗಾರ ಓಡಿಲ್ಲ, ಗ್ಯಾಲರಿ ಓಡಿಲ್ಲ. 5-6 ಒಂದು ಅಂಕದ ವ್ಯತ್ಯಾಸ. ಮನವಿ ಇದೆ. ಎಸ್, ದಿವಂಗತ ಶ್ರೀ ಈರಪ್ಪ ಜಿರ್ಲಿ ಇವರ ಸ್ಮರಣಾರ್ಥಕವಾಗಿ ಅವರ ಸುಪುತ್ರರಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಈರಪ್ಪ ಜಿರ್ಲಿ ಪೊಲೀಸ್ ಇಲಾಖೆ ಬೆಂಗಳೂರು ಇವರು ಕೊಡಮಾಡಿದ್ದಾರೆ. ಚತುರ್ಥ ಬಹುಮಾನವನ್ನ 40,000 ರೂಪಾಯಿ ಶ್ರೀ ಪ್ರಭುದೇವ ಕೇದಾರರು ಬೆಳಗಿ ಇವರು ಕೊಡಮಾಡಿದ್ದಾರೆ. ಈ ರೀತಿಯಾಗಿ 4 ಬಹುಮಾನಗಳನ್ನು ಪುರುಷ ವಿಭಾಗಕ್ಕೆ ಕೊಡಮಾಡಿದಂತಹ ಎಲ್ಲಾ ಗಣ್ಯಾತಿ ಗಣ್ಯರು ಆದಷ್ಟು ಬೇಗನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾವಳಿಗಳನ್ನು ಇಲ್ಲಿ 14-6 ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ. ಒಂದಡಿಯಲ್ಲಿ ಗಂಗಾ ಕೇಟ್ ಮಹಾರಾಷ್ಟ್ರದ ತಂಡವಾದ್ರೆ ಇನ್ನೊಂದಡಿಯಲ್ಲಿ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆ. ಆದಷ್ಟು ಬೇಗನೆ ತಾವುಗಳು ಇಲ್ಲಿ ಸ್ಟೇಜ್ ಹತ್ರ ಒಂದು ಚೀಟಿಯನ್ನು ತೆಗೆದುಕೊಂಡು ಹೋಗಿ ತಾವು ತಮ್ಮ ತೂಕದ ಪರೀಕ್ಷೆಯನ್ನು ಮಾಡಿಕೊಂಡು ಬರಬೇಕು. ಹಾವೇರಿ ಜಿಲ್ಲೆ ತಂಡದ ಪರವಾಗಿ ಬಹಳಷ್ಟು ಅದ್ವಿತೀಯ ದಾಳಿಯನ್ನು ಮಾಡುತ್ತಿರುವಂತಹ ಚೆಸ್ಟ್ ನಂಬರ್ 10ರ ಅರ್ಪಿತಾ. ಎಸ್, ತಪ್ಪಿಸಿಕೊಂಡು ಬಂದಂತಹ ಅರ್ಪಿತಾ. ಯಾಕೋ ಗೊತ್ತಿಲ್ಲ, ಗಂಗಾ ಕೇಟ್ ನಿನ್ನೆ ತರ ಆಟ ಆಡ್ತಾನೇ ಇಲ್ಲ. ಎಸ್, ಎಂಟ್ರಿ 21-6 21-6ರಲ್ಲಿ ಸಾಗಿ ಬರ್ತಾ ಇದೆ. ಇತ್ತ ಕಡೆ ಗಮನಿಸೋದಾದ್ರೆ 7-6ರಲ್ಲಿ ಮುಂಬೈ ಮತ್ತು ಕೊಲ್ಲಾಪುರ ತಂಡದ ಪಂದ್ಯ ಸಾಗಿ ಬರ್ತಾ ಇದೆ. ನೀವೇ ಮಾತಾಡಿದ್ರೆ ಆಗಲ್ಲ. ಬಹಳಷ್ಟು ಅನುಭವಿ ತೀರ್ಪುಗಾರರು, ಅನೇಕ ಥರ್ಡ್ ರೈಟ್ ರಾಜ್ಯ ರಾಷ್ಟ್ರೀಯ ಮಟ್ಟದ ಪಂದ್ಯವನ್ನು ಆಡಿದಂತಹ ಅನುಭವ, ಆಡಿಸಿದಂತಹ ಅನುಭವದೊಂದಿಗೆ ನಿರ್ಣಾಯಕರನ್ನ ಕಂಡುಕೊಂಡಿದ್ದೇವೆ. ಬಹಳಷ್ಟು ತೀರ್ಪುದರ್ಶಿಯ ತೀರ್ಪುಗಾರರು ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚೂರ್ನ ಮತ್ತೆ ದಾಳಿಯಲ್ಲಿ ಇತ್ತ ಕಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಪರವಾಗಿ ಅರ್ಪಿತಾ ಮುಟ್ಟಿದ್ದಲ್ಲ ಚಿನ್ನ. ಮತ್ತೆ ದಾಳಿ ಸಕ್ಸಸ್ ಆಗಿದೆ. 23-7 ಲಾಸ್ಟ್ 4 ಮಿನಿಟ್ಸ್. 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಇತ್ತ ಕಡೆ ಎಸ್, ಮನವಿ ಇದೆ. ಮತ್ತೆ ಇನ್ನೊಂದು ಅಂಕ. ಸತತವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತೆ. ಲಾಸ್ಟ್ 3 ಮಿನಿಟ್ಸ್ ಮಾತ್ರ ಬಾಕಿ ಇದೆ. ಮುಂಬೈ ಅಂಕವನ್ನು ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಸ್ಪೀಡ್ ಗೇಮ್ ಅನ್ನು ಆಡಲೇಬೇಕಾಗುತ್ತೆ. 6 ಇನ್ ಫೇವರ್ ಆಫ್ ಕೊಲ್ಲಾಪುರ್. 9-6 ಥರ್ಡ್ ರೈಟ್
ಟು ಆರ್ ಡೈ ಮುಂಬೈ ತಂಡಕ್ಕೆ. ದಗಡೆಯಲ್ಲಿ ಹಾಫ್ ಟೈಮ್ ಸ್ಕೋರ್ ಇಸ್ 27 ಹಾವೇರಿ ಜಿಲ್ಲಾ 9 ಗಂಗಾ ಖೇಡ್. ಥರ್ಡ್ ರನ್ ಮತ್ತೆ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಒಂದು ಪಂದ್ಯ ರೋಚಕ ಘಟ್ಟದತ್ತ ತಲುಪುವುದಂತೂ ಸತ್ಯ. ಕಾದು ಕುಳಿತಿದ್ದಾರೆ, ಕಾದು ನೋಡ್ಬೇಕು. ಸರಿ ಅನ್ಸಲ್ಲ ಆಡ್ ಸರಿ ಇಲ್ಲ ಹಿಂಗೆ ಐತ್ ನೋಡು ಸಮತೆ ದಾಳಿಯಲ್ಲಿ ನೋಡು 1 2 3 ಒಳಗೆ ಐತಿದು ಬ್ಯಾಕ್ ಕಿಕ್ ಕೂಡ ಕಂಡು ಬರ್ತಾ ಇದೆ. 10-7 ಕೇವಲ 3 ಅಂಕದ ವ್ಯತ್ಯಾಸ. ಇಕ್ಕಿನ ಬಡಿಬೇಕು ಇವರು ಇಲ್ಲ ಬೋನಸ್ ಕೊಟ್ಟಿಲ್ಲ ಅವರು. ಲಾಸ್ಟ್ 1 ಮಿನಿಟ್. ಇದುವೇ ಸೂಪರ್ ಮಿನಿಟ್. ಒಂದೇ 1 ನಿಮಿಷ. ಇವ್ರು 30 ಸೆಕೆಂಡ್ ವೇಸ್ಟ್ ಮಾಡ್ತಾರೆ, ಅಕ್ಕಿ ಇಲ್ಲಿ ಮುಗಿಸ್ಬಿಡ್ತಾರೆ. ಒಂದೆಡೆ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಕೊಡ್ತಾರೆ ಒಂದು ಪಾಯಿಂಟ್ ಕೊಟ್ಟು ಕಳಿಸ್ತಾರೆ. ಪಂದ್ಯದ ಹಿಡಿತವನ್ನ ಇಟ್ಟುಕೊಳ್ಳುತ್ತಿರುವಂತಹ ಕೊಲ್ಹಾಪುರ್ ಸಭೆ. ಎಲ್ಲ ಅತಿಥಿ ಮಹೋದಯರು ಕೂಡ ಈ ವೇದಿಕೆಗೆ ಆಗಮಿಸಬೇಕು. ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಬಳಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೇವೆ. ಅವ್ರು ಕ್ರಾಸ್ ಕಟ್ ಹೇಳಲಿಕ್ಕಾಗಲ್ಲ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಲ್ಲಿ ಅಂಕದ ವ್ಯತ್ಯಾಸ 2 ಮಾತ್ರ. 10-8 ಪಂದ್ಯ ಸಾಗಿ ಬರ್ತಾ ಇದೆ. 10-8. 10-8 ಮುಗಿದು ಹೋಗುತ್ತೆ. ಅವ್ರು ಕರೆಕ್ಟ್ ಮಾಡಿಬಿಡ್ತಾರೆ ಅವರು. 10